ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವಿಡಿಯೋ ಬಂದುಬಿಟ್ಟು ಶುಕ್ರವಾರ ಟೈಮ್ ಬಂದುಬಿಟ್ಟು ಆಗಲೇ 11 ಗಂಟೆ ಏನಾಗಿತ್ತು. ಮತ್ತು ಈ ಅಂಗಡಿಯಲ್ಲಿ ಐಟಮ್ ಬೇರೆ ಸ್ವಲ್ಪ ಖಾಲಿಯಾಗಿತ್ತು. ಹಿಟ್ಟು ಐಟಮ್ಮು ಖಾಲಿಯಾಗಿತ್ತು, ಮತ್ತು ಮಕ್ಕಳಿಗೆ ಕುರ್ಕುರೆ ಐಟಮ್ಮು ಮತ್ತು ಗುಟ್ಕ ಐಟಮ್ಮು ಅವೆಲ್ಲ ಸ್ವಲ್ಪ ಜಾಸ್ತಿನೇ ಐಟಮ್ ಎಲ್ಲ ಖಾಲಿಯಾಗಿತ್ತು. ಅದಕ್ಕೆ ಗುರುವಾರ ಫೋನ್ ಮಾಡಿಬಿಟ್ಟು ಎಲ್ಲ ಪ್ಯಾಕ್ ಮಾಡೋಕ್ಕೆ ಹೇಳಿದ್ದೆ. ಅವರೆಲ್ಲ ಪ್ಯಾಕ್ ಮಾಡಿದರು. ಮತ್ತು ಶುಕ್ರವಾರ ಬೆಳಗ್ಗೆ ನನ್ನ ತಮ್ಮ ಹೋಗಿ ತೊಗೊಂಬಂದಿದ್ದ. ಅವನಿಗೆ ಇವತ್ತು ಆಫೀಸ್ ರಜೆ ಇತ್ತು, ಅದಕ್ಕೋಸ್ಕರ ನನಗೂ ಸ್ವಲ್ಪ ಹೆಲ್ಪ್ ಆಯಿತು. ಎಲ್ಲ ತೊಗೊಬಂದು ಕೊಟ್ಟಿದ್ದ. ಏನೇನು ಮನೇಲಿ ಸ್ವಲ್ಪ ಬೆಳಗ್ಗೆ ಕೆಲಸಗಳೆಲ್ಲ ಮುಗಿಸ್ಕೊಂಬಿಟ್ಟು ಚಿಕ್ಕಮ್ಮನೂ ಇವತ್ತು ಮನೇಲಿದ್ದರು. ಅವರು ಕೆಲ್ಸಕ್ಕೆ ಹೋಗಿರಲಿಲ್ಲ. ಯಾಕೋ ಸ್ವಲ್ಪ ಎದೆ ನೋವುತ್ತೆ ಅಂತ ಹೇಳ್ಬಿಟ್ಟು ಅವರು ಮನೇಲೇ ಉಳ್ಕೊಂಡಿದ್ರು. ಹೆಂಗೋ ಸ್ವಲ್ಪ ನನಗೂ ಕೂಡ ಚಿಕ್ಕಮ್ಮ ಇದ್ದಾರೆ ಬಿಡು ಅನ್ನೋ ಒಂಥರ ಏನು ಅನ್ನಿಸ್ತಾ ಇರಲಿಲ್ಲ. ನನ್ನ ಮಗನೂ ಚಿಕ್ಕಮ್ಮನ ಹತ್ರನೇ ಸ್ವಲ್ಪ ಆಟಾಡ್ಕೊಂಡು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಚೆನ್ನಾಗಿದ್ದ. ಹಾಗಾಗಿ ನನಗೂ ಸ್ವಲ್ಪ ಈಸಿ ಆಯಿತು. ಇನ್ನೇನು ಚಿಕ್ಕಮ್ಮ ನಮ್ಮ ಮನೆ ಹತ್ರನೇ ಇದ್ದರು. ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲೇ ಇದ್ದರು ಇವತ್ತು. ಯಾಕೆಂದರೆ ಸ್ವಲ್ಪ ಹುಷಾರಿರ್ಲಿಲ್ಲಲ್ವ, ಅದಕ್ಕೆ ಇನ್ನೇನು ಬಿಡಮ್ಮ ಅಲ್ಲಿ ಒಬ್ಬಳೇ ಹೋಗಿ ಇನ್ನೇನು ಮಾಡ್ತೀಯ ಅಂದಿದ್ದಕ್ಕೆ ಇಲ್ಲೇ ಇದ್ದರು. ಇನ್ನೇನು ಅವ್ರು ಕೂಡ ಹೆಲ್ಪ್ ಮಾಡ್ತಾಯಿದ್ರು. ಸ್ವಲ್ಪ ಐಟಮ್ ಜಾಸ್ತಿ ತರಿಸಿದ್ನಲ್ವ, ಅದಕ್ಕೋಸ್ಕರ ಹಿಟ್ಟು ಐಟಮ್ ಮತ್ತು ರವೆ ಎಲ್ಲ ತರಿಸಿದ್ನಲ್ವ, ಅದೆಲ್ಲ ಸ್ವಲ್ಪ ನೀಟಾಗಿ ಜೋಡಿಸಿ ಎಲ್ಲ ಅಂಗಡಿ ಹತ್ರ ಇಡ್ತಾಯಿದ್ರು. ಮತ್ತು ಗುಟ್ಕ ಐಟಮ್ ಎಲ್ಲ ಅದನ್ನು ಓಪನ್ ಮಾಡಿಬಿಟ್ಟು ಎಲ್ಲ ಇದು ಡಿವೈಡ್ ಮಾಡಿ ಡಬ್ಬಿಗೆಲ್ಲ ಹಾಕ್ಕೊಡ್ತಾಯಿದ್ರು. ಮತ್ತು ನಾನು ಒಳಗಡೆ ಬಂದುಬಿಟ್ಟು ಎಲ್ಲ ಜೋಡಿಸ್ತಾ ಇದ್ದೆ. ಇಷ್ಟೇ ಅಲ್ವಾ, ಸ್ವಲ್ಪ ಇದ್ದರೆ ಹೆಲ್ಪ್ ಮಾಡ್ತಾರೆ. ಮತ್ತು ಹುಷಾರಿರಲಿಲ್ಲ, ಬೇಡ ಬಿಡು ನಾನು ಮಾಡ್ಕೊತೀನಿ ಅಂತ ಹೇಳಿದೆ. ಆದರೂ ಕೂಡ ಅವ್ರು ಕೇಳಲಿಲ್ಲ. ಇರಲಿ ಬಿಡು, ಏನು ಎಷ್ಟೊತ್ತು ಅದೇನು ಭಾಳ ಇಲ್ಲ ಅಂತಂದು ಹೇಳ್ಬಿಟ್ಟು ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು. ಅಂದರೆ ಈಗ ಸ್ಕೂಲ್ಗೆ ಹೋಗ್ತಾರಲ್ಲ ಮಕ್ಕಳು, ಮತ್ತು ಬೂಸ್ಟು ಹಾರ್ಲಿಕ್ಸು ಕಂಪಲ್ಸರಿ ಕೇಳ್ತಾರೆ ನಮಗೆ. ಯಾಕೆಂದರೆ ಶನಿವಾರ ಆ ಥರ ಎಲ್ಲ ಹಾಲು ಕೊಡ್ತಾರಲ್ವ ಸ್ಕೂಲಲ್ಲಿ. ಅದಕ್ಕೆ ಆ ಹುಡುಗರು ಏನು ಮಾಡ್ತಾರೆ ಅಂದರೆ ಈ ಥರ ಹಾರ್ಲಿಕ್ಸ್ ಆದರೂ ಬೂಸ್ಟ್ ಆದರೂ ಅದರೊಳಗೆ ಮಿಕ್ಸ್ ಮಾಡಿಕೊಂಡು ಕುಡಿತಾರಂತೆ. ಅದಕ್ಕೆ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಖಾಲಿ ಆಗೋವರೆಗೂ ಬಿಡಲ್ಲ. ಇನ್ನೊಂದು ಸ್ವಲ್ಪ ಇದೆ, ಇನ್ನೊಂದು ಶೀಟ್ ಇದೆ ಅನ್ನೋಷ್ಟೆಲ್ಲ ತರಿಸ್ಬಿಡ್ತೀನಿ. ಪಾಪ ಅವ್ರಿಗೋಸ್ಕರನಾದರೂ ತರಿಸ್ತೀನಿ ನಾನು. ನನ್ನ ಮಗ ಕೂಡ ಒಂದೊಂದು ಸತಿ ಅದನ್ನು ಬೂಸ್ಟ್ ಅಂತೂ ಸಿಕ್ಬಿಟ್ರೆ ಅವನಿಗೆ ಅದು ಒಂದೊಂದು ಫುಲ್ ಪಾಕೆಟ್ ಹಂಗೆ ತಿಂದ್ಬಿಡ್ತಾನೆ. ಇವು ಚಿಕ್ಕ ಪಾಕೆಟು 2 ರೂಪೀಸ್ಗೊಂದು ಅಲ್ವಾ, ಅದಕ್ಕೆ ಮಕ್ಕಳು ಎಲ್ಲರೂ ತೊಗೊಂಡೋಗ್ತಾ ಇರ್ತಾರೆ. ಶನಿವಾರ ಬಂದ್ರಂತೂ ಫುಲ್ಲು ಸೇಲ್ ಆಗುತ್ತೆ ಇದು. ಅದಕ್ಕೋಸ್ಕರ ಪಾಪ ತರಿಸ್ತಾ ಇರ್ತೀನಲ್ಲ, ಅದನ್ನು ಕೂಡ ಖಾಲಿಯಾಗಿತ್ತು, ಅದು ಕೂಡ ತರಿಸಿದ್ದೆ. ಇಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಮಗಂತೂ ಬಂದು ಏನೇನೋ ಕೇಳ್ತಾ ಇದ್ದ. ನಾನು ಅವ್ನಿಗೇನೋ ಸಮಾಧಾನ ಮಾಡಿ ಹಂಗೆ ಸುಧಾರಿಸ್ಕೊಂಡು ಕಳಿಸ್ತಾ ಇದ್ದೆ. ಒಂದು ಸ್ವಲ್ಪ ಅವನಿಗೆ ಗ್ಯಾಪ್ ಕೊಟ್ಬಿಟ್ರೆ ಮುಗೀತು. ಸುಮ್ಮನೆ ಅಂಗಡಿಯಲ್ಲಿ ಇರೋದೆಲ್ಲ ಕಿತ್ತಾಕೋದು ಮತ್ತು ಎಲ್ಲ ಕೆಳಗೆ ಬೀಳ್ಸೋದು, ಆ ಥರ ಎಲ್ಲ ಏನಾದರೂ ಒಂದು ತರಲೆ ಮಾಡ್ತಾನೆ ಇರ್ತಾನೆ. ಅದಕ್ಕೆ ಅವ್ನು ಹಂಗೆ ಸ್ವಲ್ಪ ಸಮಾಧಾನ ಮಾಡಿ ಲೈನ್ ತಂದ್ಕೊಂಡು ಆಮೇಲೆ ಅವನ್ನ ಅಜ್ಜಿ ಹತ್ರ ಹೋಗಂತ ಕಳಿಸಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಅವನ ಜೊತೆ ಮತ್ತೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅವ್ನಿಗೆ ಸಮಾಧಾನ ಮಾಡಿ ಚಿಕ್ಕಮ್ಮನ ಕೈ ಕೊಟ್ಟು ಮತ್ತೆ ನಾನು ಬಂದು ಎಲ್ಲ ಜೋಡಿಸ್ತಾ ಇದ್ದೀನಿ. ನೋಡ್ಬೋದು ಹಾರ್ಲಿಕ್ಸ್ ಎಲ್ಲ ಹಾಕ್ತೆ, ಮತ್ತು ಇವಾಗ ಬೂಸ್ಟು ಎಲ್ಲ ಹಾಕ್ತಾಯಿದ್ದೀನಿ. ಇವು ಮಕ್ಕಳಿಗೆ ಕಂಪಲ್ಸರಿ ಬೇಕಾಗುತ್ತೆ, ಅದಕ್ಕೋಸ್ಕರ ತರಿಸ್ತಾ ಇದ್ದೀನಿ. ಮತ್ತು ಪೆನ್ನು, ಎಕ್ಸೈಸು ಮತ್ತು ಪರೀಕ್ಷೆ ಅವೆಲ್ಲ A4 ಶೀಟ್ ಅವೆಲ್ಲ ಬೇಕಾಗುತ್ತಲ್ಲ. ಅಂದರೆ ರೋಡಲ್ಲಿ ಇದೆ, ಆ ಕಡೆಯಿಂದ ಬಂದರೆ ಇದೇ ಲಾಸ್ಟ್ ಅಂಗಡಿ ಇರುತ್ತೆ. ಅವ್ರೇನು ಮಾಡ್ತಾರೆ ಅಂದರೆ ಒಂದೊಂದು ಸರಿ ಪಾಪ ಅಲ್ಲಿಂದ ತೊಗೊಂಬರೋ ಬದಲು ಅಲ್ಲಿ ಅಕ್ಕರ ಮನೇಲಿ ಅಂಗಡಿಯಲ್ಲಿ ಇರ್ತವೆ ಬಿಡು ಅಂತೇಳ್ಬಿಟ್ಟು ಬಂದುಬಿಡ್ತಾರೆ. ಆಮೇಲೆ ಇಲ್ಲಿ ಬಂದು ಇಲ್ಲಮ್ಮ ಅಂತಂದರೆ ಅವ್ರು ಒಂಥರ ಬೇಜಾರು ಮಾಡ್ಕೊಬಿಡ್ತಾರೆ. ಅಲ್ಲೇ ತರ್ತಿದ್ವ ಕೈಲಿ ಇರ್ತಾವಂತ ಬಂದ್ವಿ ಅಂತ ಹೇಳ್ತಾರಲ್ವ. ಅದಕ್ಕೋಸ್ಕರನಾದರೂ ಇಲ್ಲಿಂದ ಮತ್ತೆ ಅಲ್ಲಿಗೆ ಇನ್ನೇನು ವಾಪಸ್ ಹೋಗೋದು ಟೈಮ್ ಬೇರೆ ಆಗುತ್ತೆ ಅಂತ ಹೇಳಿಬಿಟ್ಟು ನಾನೇನು ಮಿಸ್ ಮಾಡಲ್ಲ, ತಂದು ಇಟ್ಕೊತಾ ಇರ್ತೀನಿ. ಹಾಗೆಯೇ ಈ ವಿಡಿಯೋದಲ್ಲಿನೇ ನಾನು ಸ್ವಲ್ಪ ನಿಮ್ಮ ಹತ್ರ ಒಂದು ವಿಷಯಗಳು ಶೇರ್ ಮಾಡ್ಕೋಬೇಕಂತ ಇದ್ದೀನಿ. ಏನಂದರೆ ಸ್ವಲ್ಪ ಕ್ವಶನ್ಗಳು ಬರ್ತಾ ಇರ್ತವೆ, ಅದಕ್ಕೆ ಇದರಲ್ಲೇ ಆನ್ಸರ್ ಮಾಡ್ತಾ ಇರ್ತೀನಿ. ಮತ್ತು ನಾನು ಕೂತ್ಕೊಂಡು ಟೈಮ್ ಇದು ಮಾಡಿಕೊಂಡು ಬರೀ ಒಂದು 2-3 ಕ್ವಶನ್ಗೆ ಇನ್ನೇನು ಒಂದು ವೀಡಿಯೋ ಮಾಡೋದಂತ ಹೇಳಿಬಿಟ್ಟು ನಿಮಗೂ ಬೋರ್ ಆಗೋಲ್ಲ, ಮತ್ತು ನೋಡೋರಿಗೂ ಒಂಥರ ಏನೂ ಅನ್ಸೋದಿಲ್ಲ ಅಂತ ಹೇಳಿ ಇದರಲ್ಲೇ ಆನ್ಸರ್ ಮಾಡ್ತಿದ್ದೀನಿ. ನಾನು ಅದೆಲ್ಲ ಜೋಡಿಸ್ಬಿಟ್ಟು ಇವಾಗ ಕುರ್ಕುರೆ ಎಲ್ಲ ಜೋಡಿಸ್ತಾ ಇದ್ದೀನಿ. ಬನ್ನಿ, ನಾನು ಏನು ವಿಷಯ ಮಾತಾಡಬೇಕಂತ ಇದ್ದೀನಲ್ವ, ಅದು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಈಗ ಕಮೆಂಟಲ್ಲಿ ಕಮೆಂಟ್ ಆಗ್ತಾಯಿದ್ದಾರೆ ಕೆಲವರು, ಅಂದರೆ ಅಕ್ಕ ನಿಮ್ದು ಯಾವ ಊರು ಅಂತ ಹೇಳಿಬಿಟ್ಟು. ನನಗೆ ಸರಿಯಾಗಿ ಗೊತ್ತಿಲ್ಲ. ಯೂಟ್ಯೂಬಲ್ಲಿ ಬಂದುಬಿಟ್ಟು ಅವರು ಅಡ್ರೆಸ್ಸು ಮತ್ತು ಊರ ಹೆಸ್ರು ಪಕ್ಕ ಹೇಳ್ಬೋದಾ ಹೇಳಬಾರ್ದು ಅನ್ನೋದು ನನಗೆ ಗೊತ್ತಿಲ್ಲ. ಹಾಗಾಗಿ ನಾನು ನಮ್ಮ ಡಿಸ್ಟಿಕ್ಕು ತಾಲೂಕೊಂದು ಹೇಳಬಲ್ಲೆ ಅಷ್ಟೇ. ಮತ್ತು ನಮ್ಮದು
ಚಿತ್ರದುರ್ಗ ಡಿಸ್ಟಿಕ್ಕು ಚಳ್ಳಕೆರೆ ತಾಲೂಕು ಬರುತ್ತೆ. ಚಳ್ಳಕೆರೆ ತಾಲೂಕು ಪಕ್ಕ ಹಳ್ಳಿ. ನಮ್ಮ ಚಳ್ಳಕೆರೆಗೂ ಮತ್ತು ನಮ್ಮ ಊರಿಗೂ ಒಂದು 25 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ, ಹತ್ರನೇ, ಜಾಸ್ತಿ ಏನು ದೂರ ಇಲ್ಲ. ಇಷ್ಟು ಹೇಳೋಕ್ಕೆ ಇದು ಮಾಡ್ತೀನಿ. ನೆಕ್ಸ್ಟು ಹೇಳ್ಬೋದು, ಏನು ತೊಂದರೆ ಇಲ್ಲ ಅಂತ ಏನಾದರೂ ಸ್ವಲ್ಪ ಇನ್ಫಾರ್ಮೇಷನ್ ಬಂದರೆ ನನಗೆ ನಿಜವಾಗ್ಲೂ ಖಂಡಿತ ನಮ್ಮ ಊರ ಹೆಸ್ರು ಕೂಡ ನಾನು ಪಕ್ಕ ಹೇಳ್ತೀನಿ. ಇಷ್ಟೇ. ಕೆಲವರು ಕೇಳ್ತಾ ಇರ್ತೀರಾ, ಪಾಪ ಅಕ್ಕ ನಿಮ್ದು ಯಾವ ಊರು ಅಂತ ಹೇಳ್ಬಿಟ್ಟು. ನಮ್ಮದು ಚಿತ್ರದುರ್ಗ ಡಿಸ್ಟಿಕ್ಕು ಚಳ್ಳಕೆರೆ ತಾಲೂಕು ಪಕ್ಕ ಒಂದು ಹಳ್ಳಿ. ಮತ್ತು ಬಂದುಬಿಟ್ಟು ನಿಮ್ಮ ಮನೆಯವ್ರು ಏನು ಕೆಲಸ ಮಾಡ್ತಾರೆ ಅಂತ ಕೇಳಿದ್ದೀರಾ. ನಮ್ಮ ಮನೆಯವ್ರು ಬಂದುಬಿಟ್ಟು ನಮ್ಮೂರ ಪಕ್ಕ ಒಂದು ತೋಟ ಇದೆ, ದೊಡ್ಡ ತೋಟ. ಆ ತೋಟದಲ್ಲಿ ಸದ್ಯಕ್ಕೆ ಕೆಲಸ ಮಾಡ್ತಾಯಿದ್ದಾರೆ. ಅವರು ಕೆಲಸ ಎಲ್ಲ ಅಂದರೆ ಇಡೀ ಎಷ್ಟು ತೋಟ ಇದೆಯೋ ಅಷ್ಟು ಎಕರೆ ತೋಟ ಕೆಲಸ ಎಲ್ಲ ನಮ್ಮ ಮನೆಯವರೇ ನೋಡ್ಕೊತಾರೆ. ಅಂದರೆ ಕೆಲವರು ಆಳುಗಳೆಲ್ಲ ಹೋಗಿರ್ತಾರಲ್ಲ, ಅವ್ರು ಏನೇನು ಕೆಲಸ ಮಾಡಿಸ್ಬೇಕು ಏನು ಅಂತ ಎಲ್ಲ ಒಟ್ಟು ಅದು ಹ್ಯಾಂಡ್ ಓವರ್ ಎಲ್ಲ ಅವ್ರ ಕೈಯಲ್ಲೇ ಇರುತ್ತೆ, ಅದೆಲ್ಲ ನೋಡ್ಕೊತಾರೆ. ಒಂದು ದೊಡ್ಡ ಜವಾಬ್ದಾರಿನೇ ಕೊಟ್ಬಿಟ್ಟಿದ್ದಾರೆ ನಮ್ಮ ಮನೆಯವ್ರ ಕೈಗೆ. ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ ಅವರು. ಸದ್ಯ ಅವರು ತೋಟದಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತೀನಿ ಅಷ್ಟೇ. ನೆಕ್ಸ್ಟ್ ಬಂದುಬಿಟ್ಟು ಕೆಲವರು ಒಬ್ಬರು ಕೇಳಿದ್ರು ಕಮೆಂಟಲ್ಲಿ, ಸಿಸ್ಟರ್ ನಿಮ್ಮ ಕೈಗೆ ಏನಾಗಿತ್ತು ಅಂತ ಹೇಳ್ಬಿಟ್ಟು. ಹೌದು, ನಾನು ಹುಟ್ಟಿದಾಗಿನಿಂದ ನಾನು ಹ್ಯಾಂಡಿಕ್ಯಾಫ್ಟೇ. ಈ ಸೆಂಟ್ರಲ್ಲಿ ಏನೂ ಆ ಥರ ಆಗಿಲ್ಲ ನನಗೆ, ಫಸ್ಟಿಂದನೂ ಅಷ್ಟೇ. ಅಮ್ಮನ ಹೊಟ್ಟೆಯಲ್ಲಿ ಹುಟ್ಟಿದಾಗಿಂದ ನಾನು ಅದೇ ಥರನೇ ಇರೋದು. ಸೆಂಟ್ರಲ್ಲಿ ಯಾವುದು ನನಗೆ ಈ ಥರ, ಕೆಲವರಿಗೆ ಆಗುತ್ತೆ, ಕೆಲವರು ಬಿಸಿಲಲ್ಲಿ ಕೈ ಇಟ್ಟಿರ್ತಾರೆ, ಇಲ್ಲ ಕೆಲವರು ಮಿಷಿನಲ್ಲಿ ಇಟ್ಟಿರ್ತಾರೆ, ಇಲ್ಲ ಕೆಲವ್ರಿಗೆ ಕೈಗೆ ಏನಾದರೂ ಬೆಂಕಿ ಏನಾದರೂ ಹಚ್ಕೊಂಡ್ರೆ ಆ ಥರ ಆಗಿರುತ್ತೆ. ಬಟ್ ಕೆಲವ್ರಿಗೆ ಅದೇ ಥರ ಡೌಟ್ ಇರುತ್ತೆ, ಈ ಸೆಂಟ್ರಲ್ ಆಗಿರುತ್ತೆ ಏನಂತ ಹೇಳ್ಬಿಟ್ಟು. ಇಲ್ಲ, ಆ ಥರ ಏನಿಲ್ಲ, ಫಸ್ಟಿಂದನೂ ನನಗೆ ಇದೇ ಥರನೇ ಇರೋದು. ಬಟ್ ಆದ್ರೂ ಏನೂ ತೊಂದರೆ ಅನಿಸಲ್ಲ, ಎಲ್ಲ ಕೆಲಸನೂ ಮಾಡ್ಕೊತೀನಿ. ಏನಂದರೆ ನಮ್ಮಮ್ಮ ಫಸ್ಟಿಂದನೂ ಚಿಕ್ಕ ಹುಡುಗಿದ್ದಾಗಿಂದನೂ ನಾನು ಮತ್ತೆ ಈ ಥರ ಇದ್ದೀನಲ್ವ, ಹಿಂಗೆ ಬಿಟ್ಬಿಟ್ರೆ ಕಷ್ಟ ಆಗುತ್ತಲ್ಲ ಮುಂದೆ, ಅಟ್ಲೀಸ್ಟ್ ಅವಳ ಲೈಫ್ಗಾದರೂ ಅವಳ ಜೀವನಕ್ಕಾದ್ರೂ ಏನಾದರೂ ಒಂದು ಮಾಡ್ಕೊಂಡು ತಿನ್ನೋಕ್ಕಾದ್ರೂ ಒಂದು ಕಲಿಸ್ಬೇಕಲ್ಲ ಕೆಲಸ ಅಂತ ಹೇಳಿಬಿಟ್ಟು ನಮ್ಮಮ್ಮ ಚಿಕ್ಕ ಹುಡುಗಿದ್ದಾಗಿಂದ ಕೂಡ ಅವ್ರಿಗೆ ಕೆಲಸ ಮಾಡ್ಸೋಕೆ ಇಷ್ಟ ಇಲ್ಲದೇ ಇದ್ದರೂ ಕೂಡ ನನಗೋಸ್ಕರನಾದರೂ ಅವ್ರಿಗೆ ನಾನು ಕೆಲಸ ಕಲ್ತ್ಕೊಳ್ಳಿ ಅಂತನಕ್ಕೋಸ್ಕರ ನನಗೆ ಕೆಲಸ ಮಾಡಿಸ್ತಾಯಿದ್ರು. ಅಂದರೆ ಚಿಕ್ಕ ಚಿಕ್ಕ ಕೆಲಸ, ಈ ಥರ ಪಾತ್ರೆ ತೊಳೆಯೋದು, ಕಸ ಗುಡಿಸೋದು, ಆ ಥರ ಕೆಲಸ ಮಾಡಿಸ್ತಾಯಿದ್ರು ಅಷ್ಟೇ. ಅದು ಬಿಟ್ಟರೆ ನನಗೆ ಹೊಲಕ್ಕೆಲ್ಲ ಕರ್ಕೊಂಡು ಹೋಗೋದು ಮತ್ತು ತೋಟದಲ್ಲೆಲ್ಲ ಕೆಲಸ ಮಾಡಿಸೋದು ಮತ್ತು ಅದು ಇದು ಅಂತ ನನಗೆ ಅಷ್ಟು ದೊಡ್ಡ ದೊಡ್ಡ ಕೆಲಸ ಏನೂ ಇಲ್ಲ. ಅಟ್ಲೀಸ್ಟ್ ಮನೆಯಲ್ಲಾದರೂ ಚಿಕ್ಕ ಚಿಕ್ಕ ಕೆಲಸಗಳೆಲ್ಲ ಮಾಡ್ಕೊಂಡು ಹೋಗಲಿ ಅಂತ ಹೇಳಿಬಿಟ್ಟು ಆ ಥರ ಕೆಲಸ ಎಲ್ಲ ಕಲಿಸಿದ್ದಾರೆ ನನಗೆ. ನಮ್ಮಮ್ಮ ಕಲಿಸಿರೋದೇ ಎಲ್ಲ ಕೆಲಸನೂ ಮಾಡ್ತೀನಿ, ಒಂದು ಕೆಲಸ ಕೂಡ ನಾನು ಮಿಸ್ ಮಾಡಲ್ಲ. ಒಟ್ಟು ನನ್ನ ಕೈಲಿ ಏನಾಗುತ್ತೋ ಅಷ್ಟು ಕೆಲಸನ ನಾನು ಮಾಡೇ ಮಾಡ್ತೀನಿ. ನನಗೆ ಏನು ಕಷ್ಟ ಏನು ಅನಿಸಲ್ಲ, ಮತ್ತು ಕೈ ಏನು ನೋವು ಬರಲ್ಲ, ಅಭ್ಯಾಸ ಇದೆ ಅಲ್ವಾ, ಏನು ಅನಿಸಲ್ಲ. ಏನಂದರೆ ಫಸ್ಟ್ ಟೈಮು ನೀವು ನೋಡ್ತಿರ್ತೀರಲ್ವ, ಅದಕ್ಕೆ ನಿಮ್ಗೆ ಆ ಥರ ಅನಿಸುತ್ತೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಅಕ್ಕ ಪಾಪುನ ಒಬ್ಬ ಸಿಸ್ಟರ್ ಪಾಪ ಫೀಲಾಗಿ ಹೇಳಿದ್ದಾರೆ, ಅಕ್ಕ ಪಾಪುನ ಹೊರಗಡೆ ಮಲಗಿಸ್ತಿರಲ್ಲ ಅಕ್ಕ ಅಂತೇಳ್ಬಿಟ್ಟು. ಏನು ಮಾಡೋದು, ಇದು ಚಪ್ಪರದ ಕೆಳಗೆ ಮಲ್ಕೊತೀವಿ, ಬಟ್ ಆ ಥರ ಎಲ್ಲ ಏನೂ ತೊಂದರೆ ಇಲ್ಲ. ಈ ಕಡೆ ಎಲ್ಲ ಬಂಡೆ ಹಾಕಿದ್ದೀವಿ, ಆ ಕಡೆ ಎಲ್ಲ ಒಂದು ಸ್ವಲ್ಪ ಸಿಮೆಂಟ್ ಎಲ್ಲ ಹಾಕಿದ್ದೀವಿ, ಏನೂ ಬರಲ್ಲ, ಹುಳ ಉಪ್ಡ ಎಲ್ಲ ಏನೂ ಬರಲ್ಲ ಸಿಸ್ಟರ್. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದೇನೆಂದರೆ ಒಳಗಡೆ ಜಾಗ ಇಲ್ಲ ಸಿಸ್ಟರ್, ಇರೋದೇ ಅಡುಗೆ ಮನೆ ಅಷ್ಟೇ, ಕೆಳಗಡೆ ಮಲಗ್ಬೋದು. ಬಟ್ ನನ್ನ ಮಗ ಏನಂದರೆ ಕೆಳಗೆ ಜಾಸ್ತಿ ಮಲಗೋಲ್ಲ, ಜೋಲಿನೇ ಬೇಕು ಅಂತ ಹಠ ಮಾಡ್ತಾನೆ. ಒಂದು ಸತಿ ಜೋಲಿ ಕೂಡ ಕಟ್ಟಿ ನೋಡಿದ್ವಿ, ಬಟ್ ತೂಗಕ್ಕೆ ತುಂಬ ಕಷ್ಟ ಆಗುತ್ತೆ. ಈ ಕಡೆ ಬಂದುಬಿಟ್ಟು ಗ್ಯಾಸ್ ಕಟ್ಟೆ ಟಚ್ ಆಗುತ್ತೆ, ಈ ಕಡೆ ಡೋರ್ ಹಾಕಿದ್ರೆ ಮತ್ತು ಡೋರ್ ಕೂಡ ಟಚ್ ಆಗುತ್ತೆ. ಆ ಕಡೆ ಬಂದುಬಿಟ್ಟು ನಾನು ದೇವ್ರ ಫೋಟೋ ಅವೆಲ್ಲ ಇಟ್ಟಿದ್ದೀನಲ್ಲ, ಅದು ಸ್ವಲ್ಪ ಗೋಡೆ ಇದೆಯಲ್ವ, ಅದು ಕೂಡ ಟಚ್ ಆಗುತ್ತೆ. ಅದಕ್ಕೆ ಒಳಗಡೆ ಜೋಲಿ ಹಾಕೋಕ್ಕಂತೂ ಸಾಧ್ಯನೇ ಆಗಲಿಲ್ಲ. ಅದಕ್ಕೋಸ್ಕರ ಇಲ್ಲಿ ಚಪ್ಪರದ ಕೆಳಗೇ ಮಲ್ಕೊಳ್ಳೋ ಇದು ಬಂದಿದೆ ಅಷ್ಟೇ. ನೋಡ್ಬೋದು. ಇನ್ನೇನು ಚಿಕ್ಕಮ್ಮನೂ ಮನೇಲಿದ್ರಲ್ವ, ಅವರು ಮನೇಲಿದ್ದರೆ ಸುಮ್ಮನೆ ಕೂತ್ಕೊಳ್ಳಲ್ಲ, ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ. ಅದಕ್ಕೆ ಯಾಕೆ ಸುಮ್ಮನೆ ಕೂತ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಎಲ್ಲ ತರಕಾರಿ ಎಲ್ಲ ತೊಗೊಬಂದರು. ಎಲ್ಲ 1-2 ಹೀರೆಕಾಯಿ, 1-2 ಬದನೆಕಾಯಿ, ಒಂದು 4-5 ಮತ್ತು ಇವು ಆಲೂಗೆಡ್ಡೆ ಅವೆಲ್ಲ ಇದ್ದು ಎಲ್ಲ ಮಿಕ್ಸ್ ತರಕಾರಿ ಹಾಕ್ಬಿಟ್ಟು, ಮತ್ತು ಒಂದು ಸ್ವಲ್ಪ ಕಡಲೆಕಾಳು ನೆನೆಸಿಟ್ಬಿಟ್ಟು ಜಾಸ್ತಿ ಕೂಡ ನೆನೆಸಿಟ್ಟಿರಲಿಲ್ಲ. ಅಮ್ಮ ಇನ್ನೂ ಲೇಟಾಗಿ ಮಾಡೋಣ ಸಾಯಂಕಾಲ ಇಷ್ಟೊತ್ತಿಗೆ ಬೇಡ ಅಂತ ನಾನು ಅಂದೆ, ಆದರೂ ಕೂಡ ಮಾಡೋಣ ಬಿಡಮ್ಮ ಅಂತೇಳ್ಬಿಟ್ಟು ಒಂದು ಕಡೆ ಬಿಡಮ್ಮ, ಅದು ಸಾಂಬಾರಿಗೂ ಅವಕ್ಕೆಲ್ಲ ತರಕಾರಿ ಬೇಯುತ್ತೆ ಮತ್ತು ಇವು ಬೇಯಲ್ಲ ಕಾಳು ಅಂತೇಳ್ಬಿಟ್ಟು ಸಪ್ರೇಟಾಗಿ ಬೇಯಿಸುವಮ್ಮ ಅಂತೇಳಿ ಹೇಳಿದ್ದೆ. ಅದಕ್ಕೆ ಅವ್ರು ಸಪ್ರೇಟಾಗೆ ಬೇಯಿಸೋಕೆ ಇಟ್ಬಿಟ್ಟು ಈ ಕಡೆ ತರಕಾರಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಮತ್ತು ಖಾರ ಸಾಂಬಾರೆಲ್ಲ ರುಬ್ಕೊಂಡಿದ್ರು, ಅದೆಲ್ಲ ಹಾಕಿ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ರು. ಅಷ್ಟರಲ್ಲಿ ನಂದು ಕೂಡ ಅಂಗಡಿದೆಲ್ಲ ಐಟಮ್ ಎಲ್ಲ ಜೋಡಿಸೋದು ಮುಗಿಸಿತ್ತು.
ಇನ್ನೊಂದು ವಿಷಯ, ಅನುಷಾ ಅಂತ ಸಿಸ್ಟರ್ ನಾನು ಕಮೆಂಟ್ ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ನಾನು ಯಾವತ್ತೂ ಮರೆಯೋಲ್ಲ ಲೈಫಲ್ಲಿ. ಏನಂದರೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ. ನಾನು ಏನಾದರೂ ಆಗಲಿ ನನ್ನ ವೀಡಿಯೋಸ್ ಎಲ್ಲ ಫುಲ್ಲು ನೋಡ್ತಾರೆ ಅನಿಸುತ್ತೆ ಅವರು. ನಾನು ಏನಾದರೂ ಆಗಲಿ ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ಕೂಡ, ಸಿಸ್ಟರ್ ಆ ಥರ ಮಾಡಿ ಈ ಥರ ಮಾಡಿ ಅಂತ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ನೋಡಿಬಿಟ್ಟು. ಅಟ್ಲೀಸ್ಟ್ ಒಬ್ಬರಾದರೂ ನನಗೆ ಹೆಲ್ಪ್ ಮಾಡ್ತಾಯಿದ್ದಾರಲ್ಲ, ನಾನು ಮಾಡೋ ತಪ್ಪನ್ನ ತಿದ್ದಿ ಹೇಳ್ತಾ ಇದ್ದಾರಲ್ವ, ತುಂಬ ಖುಷಿ ಆಗ್ತಾಯಿದೆ ನನಗೆ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ನಿಮಗೂ ಕೂಡ ಎಲ್ಲರೂ ಕೂಡ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಕೆಲವರೆಲ್ಲ ಕೂಡ ಈ ಕಮೆಂಟ್ಸಲ್ಲಿ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕ್ತಾಯಿದ್ದೀರಾ, ಮತ್ತು ವೀಡಿಯೋ ಕೂಡ ನೋಡ್ತಾ ಇದ್ದೀರಾ, ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ವೀಡಿಯೋನು ವ್ಯೂಸು ಬರ್ತಾ ಇದೆ. ಅಟ್ಲೀಸ್ಟ್ ಒಂದು ವೀಡಿಯೋಗೆ ಬಂದುಬಿಟ್ಟು ಏನಿಲ್ಲ ಅಂದ್ರೂ ಒಂದು 100 ಮೇಲೆ ವ್ಯೂಸ್ ಬರ್ತಾ ಇದೆ ಅಷ್ಟೇ. ಒಂದು 100, 150, 200 ವ್ಯೂಸ್ ಬರ್ತಾ ಇದೆ. ಅಟ್ಲೀಸ್ಟ್ ನೀವು ನೋಡ್ತಾ ಇದ್ದೀರಲ್ವ, ಪ್ಲೀಸ್ ಒಂದು ಲೈಕ್ ಮಾಡಿ, ಮತ್ತು ಒಂದು ಕಮೆಂಟ್ ಆದರೂ ಹಾಕಿ. ವಿಡಿಯೋ ಈ ಥರ ಇದೆ ಅಂತೇಳ್ಬಿಟ್ಟು, ಚೆನ್ನಾಗಿದ್ರೆ ಅಂತೇಳಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳಿ. ಅದರಲ್ಲಿ ಏನೂ ಇದಿಲ್ಲ, ಆ ಥರ ಎಲ್ಲ ನಾನೇನು ಅಂದ್ಕೊಳ್ಳಲ್ಲ. ಏನಾದರೂ ತಪ್ಪಿದ್ರೆ ತಿದ್ಕೊಳ್ತೀನಿ, ಯಾಕಂದರೆ ಸ್ಟಾರ್ಟಿಂಗ್ ಅಲ್ವಾ, ನಮಗೂ ಅಷ್ಟೊಂದು ಏನೂ ಗೊತ್ತಿರಲ್ಲ. ಅದಕ್ಕೋಸ್ಕರ ಅಷ್ಟೇ. ನೋಡ್ತಾ ಇದ್ದೀರಾ, ಬಟ್ ಲೈಕು ಮಾಡ್ತಾ ಇಲ್ಲ, ಕಮೆಂಟ್ಸು ಮಾಡ್ತಾ ಇಲ್ಲ, ಏನೂ ಇಲ್ಲ. ಸುಮ್ಮನೆ ನೋಡಿಬಿಟ್ಟು ಹಂಗೆ ಹೋಗ್ತಾ ಇದ್ದೀರಾ. ಕೆಲವರು ಫುಲ್ಲು ವೀಡಿಯೋ ಸಮೇತ ನೋಡ್ತಾ ಇಲ್ಲ. ದಯವಿಟ್ಟು ಆ ಥರ ಮಾಡಬೇಡಿ. ನಾನು ನಿಮ್ಮ ಫ್ಯಾಮಿಲಿಯಲ್ಲಿ ಒಬ್ಬಳು ಅಂತ ಹೇಳ್ಕೊಂಬಿಟ್ಟು ನನಗೊಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇನ್ನೇನು ಕೂಡ ಹತ್ರ ಆಗಕ್ಕೆ ಬಂತು. ಚಿಕ್ಕಮ್ಮ ಇನ್ನೇನು ಮನೆ ಹತ್ರ ಹೋಗಿದ್ರು, ಮತ್ತು ಮಿಕ್ಕಿದ ಸಾಂಬಾರೆಲ್ಲ ನಾನೇ ನೋಡಿಕೊಂಡೆ. ಸಾಂಬಾರು ಮಾತ್ರ ತುಂಬ ಚೆನ್ನಾಗಾಗಿತ್ತು. ನೋಡ್ಬೋದು ಎಷ್ಟು ಕಲರಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಎಲ್ಲ ಒಂದೊಂದು ಇದ್ರೂ ಕೂಡ ತರಕಾರಿ ಏನು ವೇಸ್ಟ್ ಮಾಡದೆ ಎಲ್ಲ ತರಕಾರಿ ಮಿಕ್ಸ್ ಹಾಕಿ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಫ್ರೆಂಡ್ಸ್, ಪ್ಲೀಸ್ ಈ ವಿಡಿಯೋ ಚಿಕ್ಕ ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತಲೂ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ನಾನು ಚಿಕ್ಕದು ಅಂಗಡಿ ಇಟ್ಕೊಂಡಿದ್ದೀನಲ್ವ, ಅಂಗಡಿ ಬಗ್ಗೆ ಕೂಡ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ. ನನ್ನ ಅನುಭವ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಈ ಥರ ಅಂಗಡಿ ಹಾಕ್ಬಿಟ್ಟು ನಮಗೆ ಏನು ಲಾಭ, ಏನು ನಷ್ಟ, ಏನು ತೊಂದರೆ, ಅದರಿಂದ ಏನು ಅನುಕೂಲ, ಏನು ಅನಾನುಕೂಲಗಳು ಅಂತ ಕೂಡ ನಾನು ಹೇಳ್ತೀನಿ. ನೀವು ಕಮೆಂಟ್ ಮಾಡಿದರೆ ಮಾತ್ರ ಅಷ್ಟೇ. ನೋಡ್ಬೋದು, ಸಾಯಂಕಾಲ ಕೂಡ ಆಯಿತು. ಇನ್ನೇನು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ರೆಡಿ ಮಾಡಬೇಕು ಅಂತ ಹೂವು ಎಲ್ಲ ತಂದಿಟ್ಟಿದ್ದೆ. ಸಾಯಂಕಾಲ ಎಲ್ಲ ಇದು ಮಾಡೋಣ ಅಂತ. ಅಷ್ಟರಲ್ಲಿ ಸಾಂಬಾರು ಕೂಡ ಆಯಿತು. ಚಿಕ್ಕಮ್ಮನಿಗೂ ನಮಗೂ ಎಲ್ಲ ಸರಿ ಹೋಯಿತು. ಒಂದು ಬೆಳಗ್ಗೆ ಕೂಡ ಆಗುತ್ತೆ ಅಂತ ಹೇಳಿಬಿಟ್ಟು ಸಾಂಬಾರು ಮಾಡಿಟ್ಟಿದ್ರೆ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.